ಕೀರ್ತನೆಗಳು 34ನೇ ಅಧ್ಯಾಯ ಅದರ 10ನೇ ವಚನ. ಸಾಮ್ಸ್ 34 verse 10. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಈ ವಾಕ್ಯವು ನಮ್ಗೆ ಏನು ಹೇಳುತ್ತದೆ ಅಂದರೆ, ದೇವರನ್ನು ನಾವು ಬೇಡಬೇಕು, ಆತನು ಯಾವುದೂ ಕಡಿಮೆ ಮಾಡುವುದಿಲ್ಲ. ಆದರೆ ಈ ದಿನದಲ್ಲಿ ನಮ್ಮ ವಿಶ್ವಾಸವು ಕಡಿಮೆಯಾಗಿ ಹೋಗಿದೆ. ನಾವು ಬೇಡುತ್ತಾ ಇಲ್ಲ, ನಾವು ಪ್ರಾರ್ಥನೆಯಲ್ಲಿ ಇಡುತ್ತಾ ಇಲ್ಲ. ಪ್ರತಿದಿನ ನಾವು ನಮ್ಮ ಆಲೋಚನೆಯಲ್ಲಿ ಬೀಳುತ್ತಾ ಆತನ ಬಗ್ಗೆ ಆಲೋಚನೆ ಮಾಡದೆ ಜೀವಿಸೋರಾಗಿದ್ದೇವೆ. ಆದರೆ ದೇವರು ಹೇಳುತ್ತಾನೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದವು. ಇಷ್ಟು ದೊಡ್ಡ ಮಾತನ್ನು ದೇವರು ಹೇಳುವಾಗ ನಾವು ಮರೆತಿದ್ದೇವೆ. ಇದರಿಂದ ಈ ದಿನದಿಂದ ನಾವು ಪ್ರಾರಂಭಿಸೋಣ. ದೇವರು ನಮಗೆ ಕೊಡುವಾತನಾಗುತ್ತಾನೆ. ನಾವು ಪ್ರಾರ್ಥನೆಯನ್ನು ಮಾಡೋಣ, ಆತಗೆ ಬೇಡೋಣ. ಯಾಕಂದರೆ ನಮ್ಮನ್ನು ನಿರ್ಮಿಸಿದ ತಂದೆ ನಮ್ಮ ಬಗ್ಗೆ ಮಾತನ್ನು ಹೇಳುತ್ತಾನೆ. ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ, ಯಾವ ಮೇಲಿಗೂ ಕಡಿಮೆ ಇಲ್ಲ. ನೀವು ಕೇಳಿ ನೋಡಿ, ನೀವು ಪ್ರಾರ್ಥನೆ ಮಾಡಿ ನೋಡಿ. ಇಷ್ಟು ದಿನ ಪ್ರತಿಯೊಬ್ಬ ಸೇವಕರು ಹೇಳುವುದು ಒಂದೇ, ಪ್ರಾರ್ಥನೆಯಲ್ಲಿ ಬಲ ಉಂಟು. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ದೇವರಲ್ಲಿ ಬೇಡುತ್ತಾ ದೇವರು ನಮಗೆ ಕೊಡುವುದನ್ನು ನೋಡುತ್ತಾ ನಾವು ಈ ಲೋಕದಲ್ಲಿ ಸುಖವಾಗಿ ಬಾಳೋಣ. ಆ ರೀತಿಯಾಗಿರಬೇಕಾದರೆ ನಾವು ಪ್ರಾರ್ಥನೆ ಜೀವಿತವು ಬೆಳೆಸಬೇಕು. ದೇವರು ಈ ವಾಕ್ಯವನ್ನು ಆಶೀರ್ವದಿಸಿ.